ಸ್ನೇಹಿತರೆ, ಒಂದು ಸಿಂಪಲ್ ಪ್ರಶ್ನೆ ನಿಮಗೆ, AMT ಅಂದರೆ ಏನು? AMTಗೂ ಮ್ಯಾನುವಲ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ? AMT ಫುಲ್ಲಿ ಆಟೋಮೇಟೆಡಾ ಅಥವಾ ಅಲ್ವಾ? AMT ಬೆಸ್ಟಾ ಅಥವಾ ಮ್ಯಾನುವಲ್ ಬೆಸ್ಟಾ? ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಸ್ನೇಹಿತರೆ ನೀವು ಉತ್ತರ ಹುಡುಕ್ತಾ ಇದ್ದೀರಂತಾರೆ, ಯು ಆರ್ ಇನ್ ಎ ರೈಟ್ ಪ್ಲೇಸ್. ಸ್ನೇಹಿತರೆ, ಒಂದು ಸ್ಮಾಲ್ ವಿಡಿಯೋದಲ್ಲಿ ನಾನು ನಿಮಗೆ AMT ಬಗ್ಗೆ ಫುಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂದರೆ AMT ಅಂದರೆ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಅಂದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿದ್ರೆ ನಾನು ಮಾಡಿದ ಎಫರ್ಟ್ ಬಂದುಬಿಟ್ಟು ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡೋ ಎಲ್ಲರೂ ಒಂದು 80% ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ತಪ್ಪದೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿದರೆ ಮುಂದೆ ನಿಮಗೆ ವಿಡಿಯೋ ತರಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಎಲ್ಲಕ್ಕಿಂತ ಮೊದಲು AMT ಅಂದರೆ ಏನು, ಇದರ ಫಂಕ್ಷನಾಲಿಟಿ ಹೇಗಿರುತ್ತೆ, ಹೌ ಡಸ್ ಇಟ್ ಫಂಕ್ಷನ್ ಅಂತ ನೋಡೋಣ. AMT ಸ್ಟ್ಯಾಂಡ್ಸ್ ಫಾರ್ ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸರಿಯಾಗಿ ಕೇಳಿಸ್ಕೊಳ್ಳಿ, ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೆಸರೇ ಹೇಳುವಂತೆ ಈ ಟ್ರಾನ್ಸ್ಮಿಷನ್ ಸಿಸ್ಟಮ್ ಬಂದುಬಿಟ್ಟು ಬೇಸಿಕಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನೇ ಆಗಿರುತ್ತೆ. ಬಟ್ ಏನಂದರೆ ಇಲ್ಲಿ ಫಂಕ್ಷನಾಲಿಟಿ ಏನಿದೆ, ಅದರ ವರ್ಕಿಂಗ್ ಪ್ರೊಸೀಜರ್ ಏನಿದೆ ಅದು ಬಂದುಬಿಟ್ಟು ಆಟೋಮೇಟೆಡ್ ಆಗಿರುತ್ತೆ. ಎಕ್ಸಾಂಪಲ್, ನಾವೇನಾದರೂ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿನ ಯೂಸ್ ಮಾಡ್ತಿದ್ದೆ ಅಂದರೆ, ಸೊ ನಾವೇನು ಮಾಡ್ತೇವೆ, ಕ್ಲಚ್ಚನ್ನು ಪ್ರೆಸ್ ಮಾಡ್ತೇವೆ, ಗೇರ್ನ ಶಿಫ್ಟ್ ಮಾಡ್ತೀವಿ, ಹಾಗೆ ಕ್ಲಚ್ಚನ್ನು ರಿಲೀಸ್ ಮಾಡ್ತೀವಿ. ಓಕೆನಾ? ಸೊ ಕ್ಲಚ್ಚನ್ನು ಪ್ರೆಸ್ ಮಾಡೋದು, ಕ್ಲಚ್ಚನ್ನು ರಿಲೀಸ್ ಮಾಡೋದು, ಹಾಗೆ ಗೇರನ್ನು ಅಪ್ ಶಿಫ್ಟಿಂಗ್ ಇರ್ಬೋದು ಅಥವಾ ಡೌನ್ ಶಿಫ್ಟಿಂಗ್ ಇರ್ಬೋದು. ಸೊ ಗೇರ್ ಶಿಫ್ಟ್ ಮಾಡೋದು. ಸೊ ಈ ವರ್ಕ್ ಬಂದುಬಿಟ್ಟು ಏನಂದರೆ ಇಲ್ಲಿ ಆಟೋಮೆಟಿಕ್ ಆಗುವಂಥದ್ದು. ಓಕೆನಾ? ಸೊ ಇದು ಹಾಗಾದರೆ ಆಟೋಮೆಟಿಕ್ಕಾಗಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ರೆಡಿ ಇರುವಂಥ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಏನಿದೆ, ಸೊ ಅದಕ್ಕೇ ಒಂದು ಅಡಿಷ್ನಲ್ ಆಗಿ ಒಂದು ಅಟ್ಯಾಚ್ಮೆಂಟ್ ಥರ ಒಂದು AMT ಕಿಟ್ಟನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಗೆ. ಸೊ ಆವಾಗ ಬಂದುಬಿಟ್ಟು ಇದು ಬಂದುಬಿಟ್ಟು AMT ಆಗಿ ಕನ್ವರ್ಟ್ ಆಗುತ್ತೆ. ರೈಟ್? ಸೊ ಇಲ್ಲಿ ಅಟ್ಯಾಚ್ ಆದಂಥ AMT ಕಿಟ್ ಏನಿದೆ, ಆ ಕಿಟ್ಟಲ್ಲಿ ಒಂದು 3 ರೀತಿಯ ಹೈಡ್ರಾಲಿಕ್ ಆ್ಯಕ್ಚುವೇಟರ್ಸ್ ಇರುತ್ತೆ. ಸೊ ಆ್ಯಕ್ಚುವೇಟರ್ಸ್ ಅಂದರೆ ನಾವು ಏನಂತ ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ಒಂದು ಮೂವರ್ಸ್ ಅಂತ ಅರ್ಥ ಮಾಡ್ಕೋಬೋದು. ಅಂದರೆ ಯಾವುದೇ ಒಂದು ವಸ್ತುನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ ಆ್ಯಕ್ಚುವೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಹಾಗೆಯೇ ಇಲ್ಲಿ ಇರುವಂಥ AMT ಕಿಟ್ಟಲ್ಲಿ ಇರುವಂಥ 3 ಆ್ಯಕ್ಚುವೇಟರ್ಸ್ ಏನಿದೆ, ಅವು ಬಂದುಬಿಟ್ಟು ನಾವು ಮ್ಯಾನ್ಯುವಲಾಗಿ ಏನು ಫಂಕ್ಷನ್ ಮಾಡ್ತೀವಿ, ಮ್ಯಾನ್ಯುವಲ್ ಗಾಡಿನ ಡ್ರೈವ್ ಮಾಡಬೇಕಂದ್ರೆ ಕ್ಲಚ್ಚನ್ನು ಪ್ರೆಸ್ ಮಾಡೋದಾಗಿರ್ಬೋದು ಅಥವಾ ಕ್ಲಚ್ಚನ್ನು ರಿಲೀಸ್ ಮಾಡೋದಾಗಿರ್ಬೋದು, ಹಾಗೆ ಆ ಗೇರ್ನ ಬಂದುಬಿಟ್ಟು ನಾವು ಅಪ್ ಶಿಫ್ಟ್ ಮಾಡೋದಾಗಿರ್ಬೋದು ಅಥವಾ ಡೌನ್ ಶಿಫ್ಟ್ ಮಾಡೋದಾಗಿರ್ಬೋದು. ಸೊ ಈ ಫಂಕ್ಷನ್ಸ್ಗಳನ್ನು ಈ ಆ್ಯಕ್ಚುವೇಟರ್ಸ್ ಏನಿದೆ, AMT ಕಿಟ್ಟಲ್ಲಿರುವಂಥ 3 ಆ್ಯಕ್ಚುವೇಟರ್ಸ್ ಅವು ಈ ಕೆಲಸ ಮಾಡ್ಕೊಳುತ್ತೆ. ಸೊ ಈಗ ಬಂದುಬಿಟ್ಟು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಏನಿದೆ ಅದು ಬಂದುಬಿಟ್ಟು ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿ ಕನ್ವರ್ಟ್ ಆಗುತ್ತೆ ಈ AMT ಕಿಟ್ ಸಹಾಯದಿಂದ. ಹಾಗಾದರೆ ಈ 3 ಆ್ಯಕ್ಚುವೇಟರ್ಸಲ್ಲಿ ಸೊ ಫಸ್ಟ್ ಆ್ಯಕ್ಚುವೇಟರ್ ಏನು ಮಾಡುತ್ತೆ, ಅದರ ಫಂಕ್ಷನ್ ಏನು ಅಂತ ನೋಡೋದಾದರೆ, ಫಸ್ಟ್ ಆ್ಯಕ್ಚುವೇಟರ್ ಬಂದುಬಿಟ್ಟು ಕ್ಲಚ್ನ ಫಂಕ್ಷನ್ ಏನಿದೆ, ಅಂದರೆ ಕ್ಲಚ್ಚನ್ನು ಪ್ರೆಸ್ ಮಾಡೋದಾಗಿರ್ಬೋದು, ಕ್ಲಚ್ಚನ್ನು ರಿಲೀಸ್ ಮಾಡೋದಾಗಿರ್ಬೋದು. ಸೊ ಅದು ಬಂದುಬಿಟ್ಟು ಫಸ್ಟ್ ಆ್ಯಕ್ಚುವೇಟರ್ ನೋಡ್ಕೊಳ್ಳುತ್ತೆ. ಅಂದರೆ ಕ್ಲಚ್ನ ಫಂಕ್ಷನಾಲಿಟಿ ಬಂದುಬಿಟ್ಟು ಫಸ್ಟ್ ಆ್ಯಕ್ಚುವೇಟರ್ಸು ಅದ್ರ ಬಗ್ಗೆ ಕೇರ್ ತೊಗೊಳುತ್ತೆ. ಓಕೆನಾ? ಸೊ ಇನ್ನು ಸೆಕೆಂಡ್ ಆ್ಯಕ್ಚುವೇಟರ್ಸ್ ಏನಿದೆ ಅದು ಬಂದುಬಿಟ್ಟು ಗೇರ್ ಶಿಫ್ಟ್ ಮಾಡೋದು, ಅಂದರೆ ಗೇರ್ ಅಪ್ ಶಿಫ್ಟ್ ಮಾಡೋದು ಅಥವಾ ಡೌನ್ ಶಿಫ್ಟ್ ಮಾಡೋದು. ಸೊ ಈ ಕೆಲಸ ಏನಿದೆ, ಗೇರ್ ಶಿಫ್ಟಿಂಗ್ ವರ್ಕ್ ಏನಿದೆ ಅದು ಬಂದುಬಿಟ್ಟು ಸೆಕೆಂಡ್ ಆ್ಯಕ್ಚುವೇಟರ್ಸ್ ನೋಡ್ಕೊಳ್ಳುತ್ತೆ. ರೈಟ್? ಇನ್ನು ಥರ್ಡ್ ಆ್ಯಕ್ಚುವೇಟರ್ಸ್ ಬಂದುಬಿಟ್ಟು ನಾವೇನಾದರೂ ಮ್ಯಾನ್ಯುವಲ್ ಆಗಿ ಗಾಡಿನ ಡ್ರೈವ್ ಮಾಡೋದಕ್ಕೆ ಏನಾದ್ರು ಇಷ್ಟ ಆಯ್ತು ಅಂದರೆ ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ AMT ಅಂತ ಹೇಳಿದ್ರೆ ಇಲ್ಲಿ ನೀವು ಮ್ಯಾನ್ಯುವಲ್ ಆಗಿ ನೀವು ಡ್ರೈವ್ ಮಾಡ್ಬೋದು, AMT ಆಗಿ ಡ್ರೈವ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಮ್ಯಾನ್ಯುವಲ್ ಆಗಿ ಡ್ರೈವ್ ಮಾಡೋದು ಇಂಟ್ರೆಸ್ಟ್ ಇತ್ತು ಅಂದರೆ, ಅಥವಾ ಆ ರೀತಿಯ ಏನಾದ್ರು ಸಿಚುವೇಶನ್ ಬಂತು ಅಂದರೆ ನೀವು ಮ್ಯಾನ್ಯುವಲಲ್ಲಿ ಕೂಡ ಡ್ರೈವ್ ಮಾಡ್ಬೋದು. ಆವಾಗ ಬಂದುಬಿಟ್ಟು ಈ ಥರ್ಡ್ ಆ್ಯಕ್ಚುವೇಟರ್ಸ್ ಏನಿದೆ ಅದು ಆ ಕೆಲಸ ನೋಡ್ಕೊಳ್ಳುತ್ತೆ, ಅದ್ರ ಬಗ್ಗೆ ಕೇರ್ ತೊಗೊಳುತ್ತೆ. ಮ್ಯಾನ್ಯುವಲಲ್ಲಿ ನೀವು ಶಿಫ್ಟ್ ಮಾಡಿದೆ ಅಂತ ಹೇಳಿದ್ರೆ ಗೇರ್ನ, ಸೊ ಮ್ಯಾನ್ಯುವಲಲ್ಲಿ ನೀವು ಅಪ್ಪು ಶಿಫ್ಟ್ ಅಂದರೆ ಮೈನಸ್ ಪ್ಲಸ್ ಏನು ಶಿಫ್ಟ್ ಮಾಡ್ತಾರೆ ಗೇರ್ನ ಅಪ್ಪು ಡೌನು, ಅದರ ಕೆಲಸ ಬಂದುಬಿಟ್ಟು ಥರ್ಡ್ ಆ್ಯಕ್ಚುವೇಟರ್ ನೋಡ್ಕೊಳ್ಳುತ್ತೆ. ಓಕೆ? ಬಟ್ ಈ 3 ಆ್ಯಕ್ಚುವೇಟರ್ಸ್ ಏನಿದೆ ಇವು ಬಂದುಬಿಟ್ಟು ತಮಗೆ ತಾವೇ ಕೆಲಸ ಮಾಡೋದಿಲ್ಲ. ಅಂದರೆ ಅದರ ಫಂಕ್ಷನ್ ಏನಿದೆ ಅವೇ ಡಿಸೈಡ್ ಮಾಡೋದಿಲ್ಲ. ಸೊ ಇವು ಯಾವ ಟೈಮ್ನಲ್ಲಿ ಯಾವ ಫಂಕ್ಷನ್ ಮಾಡಬೇಕು, ಯಾವ ಆ್ಯಕ್ಚುವೇಟರ್ಸ್ ಬಂದುಬಿಟ್ಟು ಯಾವ ಕೆಲಸ ಮಾಡಬೇಕು, ಅದು ಯಾವ ಟೈಮ್ನಲ್ಲಿ ಅಂತ ಡಿಸೈಡ್ ಮಾಡೋದು ಎಂಜಿನ್ನ TCU ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಯೂನಿಟ್. ಓಕೆನಾ? ಸೊ ಈ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಯೂನಿಟ್ ಏನಿದೆ ಇದು ಬಂದುಬಿಟ್ಟು ಈ AMT ಗಾಡಿಗಳಿಗೆ ಒಂದು ಬ್ರೈನ್ ಇದ್ದ ಹಾಗೆ. ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ಗೈಡ್ ಮಾಡುತ್ತೆ ಅಥವಾ ಕಮ್ಯಾಂಡ್ ಮಾಡುತ್ತೆ ಒಂದು ಆ್ಯಕ್ಚುವೇಟರ್ಸ್. ಅಂದರೆ ಫಸ್ಟ್ ಆ್ಯಕ್ಚುವೇಟರ್ಗೆ ಇದು ಬಂದುಬಿಟ್ಟು ಕಮ್ಯಾಂಡ್ ಮಾಡುತ್ತೆ, ಈ ಟೈಮ್ನಲ್ಲಿ ನೀನು ಕ್ಲಚ್ಚನ್ನು ಪ್ರೆಸ್ ಮಾಡಬೇಕು, ಅಂದರೆ ಈ ಟೈಮ್ನಲ್ಲಿ ನೀವು ಕ್ಲಚ್ಚನ್ನು ರಿಲೀಸ್ ಮಾಡಬೇಕು. ಹಾಗೆ ಸೆಕೆಂಡ್ ಆ್ಯಕ್ಚುವೇಟರ್ಗೆ ಬಂದುಬಿಟ್ಟು ಇದು ಆ ಟೈಮ್ಗೆ ಬಂದುಬಿಟ್ಟು ಆ ಟೈಮ್ಗೆ ಕಮ್ಯಾಂಡ್ ಮಾಡುತ್ತೆ, ಅಂದರೆ ನೀನು ಈ ಟೈಮ್ನಲ್ಲಿ ಗೇರ್ನ ಅಪ್ ಶಿಫ್ಟ್ ಮಾಡಬೇಕು ಅಥವಾ ಈ ಟೈಮ್ನಲ್ಲಿ ನೀನು ಗೇರ್ನ ಡೌನ್ ಶಿಫ್ಟ್ ಮಾಡಬೇಕು. ಸೊ ಏನೇನಿದೆ ಈ 3 ಆ್ಯಕ್ಚುವೇಟರ್ಸ್ನ ವರ್ಕ್ ಏನಿದೆ ಅದನ್ನು ಡಿಸೈಡ್ ಮಾಡೋದು ಬಂದುಬಿಟ್ಟು TCU. ಸೊ ಅದು ಬಂದುಬಿಟ್ಟು ಟೈಮ್ ಟು ಟೈಮ್ ಆಯಾ ಟೈಮ್ಗೆ ಆ ಆ್ಯಕ್ಚುವೇಟರ್ಸ್ಗೆ ಬಂದುಬಿಟ್ಟು ಇದು ಕಮ್ಯಾಂಡ್ ಕೊಡುತ್ತೆ. ಈಗ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಅಂದರೆ ಆಲ್ರೆಡಿ ಇರುವಂಥ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಸಿಸ್ಟಮ್ ಏನಿದೆ ಅದಕ್ಕೇ ಒಂದು ಅಡಿಷ್ನಲ್ ಆಗಿ ಒಂದು AMT ಕಿಟ್, ಅಂದರೆ ಅದರಲ್ಲಿ AMT ಕಿಟ್ಟಲ್ಲಿ ಬಂದುಬಿಟ್ಟು ಒಂದು 3 ಹೈಡ್ರಾಲಿಕ್ ಆ್ಯಕ್ಚುವೇಟರ್ಸ್ ಹಾಗೆ ಕೆಲವೊಂದು ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರೋದನ್ನೇ ನಾವು ಆಟೋಮೇಟೆಡ್ ಟ್ರಾನ್ಸ್ಮಿಷನ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಂತ. ಓಕೆನಾ? ಹಾಗಾದರೆ ಇದಕ್ಕೆ ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಯಾಕೆ ಹೇಳ್ತಾರೆ, ಆಟೋಮೇಟೆಡ್ ಟ್ರಾನ್ಸ್ಮಿಷನ್ ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ಯಾಕೆ ಅಂದರೆ ಇಲ್ಲಿ ಆಟೋಮೇಟೆಡ್ ಆಗಿ ಗೇರ್ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಆದರೂ ಕೂಡ
ಕ್ಲಚ್ನ ಫಂಕ್ಷನ್ ಏನಿದೆ, ಅಂದರೆ ನಾವು ಮ್ಯಾನ್ಯಲ್ ಟ್ರಾನ್ಸ್ಮಿಷನಲ್ಲಿ ಕ್ಲಚ್ನ ಏನು ಫಂಕ್ಷನ್ ಯೂಸ್ ಮಾಡ್ತೀವಿ ಗೇರ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಆ ಫಂಕ್ಷನ್ ಬಂದುಬಿಟ್ಟು ಈ AMT ಅಲ್ಲಿ ಕೂಡ ಹಾಗೇ ಇದೆ. ಓಕೆನಾ. ಬಟ್ ಏನಂದರೆ ಇಲ್ಲಿ ಕ್ಲಚ್ನ ಫಂಕ್ಷನ್ ಬಂದುಬಿಟ್ಟು ಈ AMT ಕಿಟ್ನ ಆ್ಯಕ್ಚುಯೇಟರ್ಸ್ ಏನಿದೆ ಅದು ಮಾಡುತ್ತೆ, ಬಟ್ ನಾವು ಮಾಡಲ್ಲ. ಸೊ ಹೀಗಾಗಿ ಕ್ಲಚ್ನ ಫಂಕ್ಷನಾಲಿಟಿ ಬಂದುಬಿಟ್ಟು ಇಲ್ಲಿ ಇರೋದ್ರಿಂದ AMTಯಲ್ಲಿ ಇದಕ್ಕೆ AMT ಅಂತ ಹೇಳ್ತೇವೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಲ್ಲ. ಓಕೆನಾ. ನೆಕ್ಸ್ಟು AMT ಅಡ್ವಾಂಟೇಜಸ್ ಏನು ಅಂತ ನೋಡೋದಾದರೆ, ಫಸ್ಟ್ ಬಂದುಬಿಟ್ಟು ಮೇನ್ಲಿ 2 ರೀತಿಯ ಒಂದು ಅಡ್ವಾಂಟೇಜಸನ್ನು ನಾವು ನೋಡ್ಬೋದು AMTಯಲ್ಲಿ. ಒಂದು ಕಾಸ್ಟ್ ಎಫೆಕ್ಟಿವ್, ಸೆಕೆಂಡ್ ಬಂದುಬಿಟ್ಟು ಮೈಲೇಜ್. ಓಕೆನಾ. ಸೊ ಕಾಸ್ಟ್ ಎಫೆಕ್ಟಿವ್ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಮ್ಯಾನ್ಯಲ್ AMT ಗೇರ್ ಬಾಕ್ಸ್ನ ಟೆಕ್ನಾಲಜಿ ಏನಿದೆ ಇದು ಬಂದುಬಿಟ್ಟು ಒಂದು ತುಂಬ ಕಾಸ್ಟ್ ಎಫೆಕ್ಟಿವ್, ಕಡಿಮೆ ವೆಚ್ಚದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದಾಗೆ ಆಲ್ರೆಡಿ ರೆಡಿ ಇರುವಂಥ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಏನಿದೆ ಅದಕ್ಕೇ ಒಂದು ಅಡಿಷ್ನಲ್ ಒಂದು ಅಟ್ಯಾಚ್ಮೆಂಟ್ ಅಥವಾ ಒಂದು ಅಡ್ಜಸ್ಟ್ಮೆಂಟ್ ಥರ ಒಂದು ಆಟೋಮೆಟಿಕ್ AMT ಕಿಟ್ಟನ್ನು ಮಾತ್ರ ಅಟ್ಯಾಚ್ ಮಾಡುವಂಥ ಕೆಲಸ ಇರುತ್ತೆ AMT ಆಗಿ ಕನ್ವರ್ಟ್ ಮಾಡೋದಕ್ಕೆ. ಸೊ ಇಲ್ಲಿ ತಗೊಳ್ಳುವಂಥ ಏನು ಕಾಸ್ಟ್ ಇದೆ, ವೆಚ್ಚ ಇದೆ, ಅದು ಬಂದುಬಿಟ್ಟು ತುಂಬ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ ಫುಲ್ಲಿ ಆಟೋಮೇಟೆಡ್ ಗೇರ್ ಬಾಕ್ಸ್ ಟೆಕ್ನಾಲಜಿ. ಹೀಗಾಗಿ ನೀವು ಈಗೀಗ ನೋಡೋದಾದರೆ ತುಂಬ ಎಂಟ್ರಿ ಲೆವೆಲ್ ಗಾಡಿಗಳಲ್ಲೇ ಹ್ಯಾಚ್ಬ್ಯಾಕ್ಗಳಲ್ಲೇ ನೀವು AMT ಆಪ್ಷನನ್ನು ನೋಡ್ಬೋದು. ಸೊ ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಫೆಕ್ಟಿವ್ ಕಾಸ್ಟ್ ಬಂದುಬಿಟ್ಟು ತುಂಬಾ ಕಡಿಮೆ ಇರುತ್ತೆ AMT ಆಗಿ ಕನ್ವರ್ಟ್ ಮಾಡೋದಕ್ಕೆ. ಓಕೆನಾ. ಸೆಕೆಂಡ್ ಅಡ್ವಾಂಟೇಜ್ ಗುಡ್ ಮೈಲೇಜ್, ಅಂದರೆ ಕಂಪ್ಯಾರಿಟಿವ್ಲಿ ಫುಲ್ಲಿ ಆಟೋಮೇಟೆಡ್ ಗೇರ್ ಬಾಕ್ಸ್ ಟೆಕ್ನಾಲಜಿ ಇರುವಂಥ ಗಾಡಿಗಳಿಗಿಂತ ಈ AMT ಗಾಡಿಗಳಲ್ಲಿ ನಾವು ಮೈಲೇಜನ್ನು ಇನ್ನೂ ಹೆಚ್ಚಿನ ಮೈಲೇಜನ್ನು ನೋಡ್ಬೋದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿಗಳಲ್ಲಿ ನಮ್ಮ ಮೈಲೇಜ್ ಸಿಗುತ್ತೆ, ಅಷ್ಟೇ ಮೈಲೇಜ್ ಈಕ್ವಲ್ ಮೈಲೇಜು ಈ AMT ಗಾಡಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ಹೀಗಾಗಿ ಈ ಟೆಕ್ನಾಲಜಿ ಏನಿದೆ AMT ಟೆಕ್ನಾಲಜಿ ಬಂದುಬಿಟ್ಟು ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಕಡಿಮೆ ವೆಚ್ಚದಲ್ಲೇ ರೆಡಿ ಆಗುವಂಥದ್ದು. ಸೆಕೆಂಡ್ ಬಂದುಬಿಟ್ಟು ಒಂದು ಗುಡ್ ಮೈಲೇಜ್ ಕೂಡ ಸಿಗುವಂಥ ಟೆಕ್ನಾಲಜಿ AMT ಟೆಕ್ನಾಲಜಿ. ಸೊ ಹೀಗಾಗಿ ಬಂದುಬಿಟ್ಟು ಈಗೀಗ ನೀವು ಎಂಟ್ರಿ ಲೆವೆಲ್ ಗಾಡಿಗಳಲ್ಲಿ ನೀವು AMT ಆಪ್ಷನನ್ನು ಎಲ್ಲ ಗಾಡಿಗಳಲ್ಲೂ ಕಾಣ್ಬೋದು ಸ್ನೇಹಿತರೆ. ಐ ಹೋಪ್ ಈ AMT ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಮಿಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.